ಇವತ್ತು ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹ್ಯೂಮನ್ ಮೆಟಾ ನಿಮೋ ವೈರಸ್ HMPV ಅಂತಕ್ಕಂಥ ಒಂದು ಸೋಂಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದೆ. ಚೈನಾದಲ್ಲಿ ಮತ್ತು ಬೇರೆ ಬೇರೆ ಕಡೆ ದೊಡ್ಡ ಪ್ರಮಾಣದಲ್ಲಿ ಸೋಂಕು ಹರಡ್ತಿದೆ ಅಂತಕ್ಕಂಥದ್ದು ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ. ಮತ್ತು ಕರ್ನಾಟಕದಲ್ಲಿ 2 ಕೇಸ್ ಪತ್ತೆ ಆಗಿರ್ತಕ್ಕಂಥದ್ದನ್ನು ಕೂಡ ಮಾಧ್ಯಮದ ಮುಖಾಂತರ ತಮ್ಮ ಎಲ್ಲ ಇಡೀ ರಾಜ್ಯದ ಗಮನಕ್ಕೆ ಬಂದಿದೆ. ಇದು ಈ ಒಂದು ವೈರಸ್ಸು ಮೊದಲನೇದಾಗಿ ನಾನು ರಾಜ್ಯದ ಜನರಿಗೆ ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಬೆಂಗಳೂರು ಈ ಒಂದು ಏನು ವೈರಸ್ ಇದೆ ಇದು ಮೈಲ್ಡ್ ಇದೆ ಮತ್ತು ಇದರಲ್ಲಿ ಸಾಮಾನ್ಯ ಒಂದು ನೆಗಡಿಯ ಒಂದು ಏನೇನು ಸಿಂಪ್ಟಮ್ ಇರ್ತದೆ ಅದೇ ಸಿಂಪ್ಟಮ್ಸ್ ಇದೆ ಮತ್ತು ಇದನ್ನು ಇಲ್ಲಿವರೆಗೆ ಯಾವುದೇ ಸಿವಿಯಾರಿಟಿನೂ ಕೂಡ ಕಂಡುಬಂದಿಲ್ಲ. ಹಾಗಾಗಿ ಇದು ಯಾರೂ ಇದಕ್ಕೆ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಇದಕ್ಕೆ ಪ್ರಿಕಾಷನ್ಸ್ ಏನು ತಗೋಬೇಕಂದ್ರೆ, ಸಾಮಾನ್ಯವಾಗಿ ಯಾರಿಗೆ ಈ ಸೋಂಕಾಗಿದೆ ಅವರು ಜ್ವರ ಅಥವಾ ನೆಗಡಿ ಅಥವಾ ಕೆಮ್ಮು ಈ ರೀತಿ ಇದ್ದಾಗ ಸ್ವಲ್ಪ ಜನಸಂದಣಿ ಇರ್ತಕ್ಕಂಥ ಪ್ರದೇಶಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ. ಹಾಗಾಗಿ ತಾವು ಮನೆಯಲ್ಲಿದ್ದರೆ ಒಳ್ಳೆಯದು. ಮತ್ತು ಇದು ಸ್ವಲ್ಪ ಹೆಚ್ಚಾಗಿ ಮಕ್ಕಳಿಗೆ ಮತ್ತು ವೃದ್ಧ ವಯಸ್ಸಿನವರಿಗೆ ಇದು ಹೆಚ್ಚಿಗೆ ಕಾಣಿಸ್ತಾ ಇದೆ. ಆದರೆ ಯಾವುದೂ ಸಿವಿಯಾರಿಟಿ ಇಲ್ಲ. ಇದಕ್ಕೆ ಇದು ಸಾಮಾನ್ಯ ಟ್ರೀಟ್ಮೆಂಟ್ ಏನು ಪ್ರಿಕಾಷನರಿ ಮೆಜರ್ಸ್ ಏನು ನಾವು ಸಾಮಾನ್ಯ ಒಂದು ನೆಗಡಿಗೆ ಏನು ಟ್ರೀಟ್ಮೆಂಟ್ ತೆಗೆದುಕೊಳ್ತೀವಿ ಅದೇ ಇದಕ್ಕೇನು ಆ್ಯಂಟಿವೈರಲ್ನೂ ಕೂಡ ಅಡ್ವೈಸ್ ಮಾಡಿಲ್ಲ ನಾವು. ಹಾಗಾಗಿ ಇದು ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದರಿಂದ ಏನಂದರೆ ಫ್ರೀಕ್ವೆಂಟಾಗಿ ಹ್ಯಾಂಡ್ ವಾಶ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ತಾವು ಯಾವುದೇ ರೀತಿಯಲ್ಲಿ ಪದೇ ಪದೇ ಮೂಗು ಅಥವಾ ಕಣ್ಣು ಮುಟ್ಕೊಳ್ತಕ್ಕಂಥದ್ದು ಅವಾಯ್ಡ್ ಮಾಡ್ತಕ್ಕಂಥದ್ದು ಮತ್ತು ಕಾಮನ್ ಏರಿಯಾದಲ್ಲಿ ಅಂದರೆ ನೆಗಡಿ ಆಗಿತ್ತು ಅಂತಂದರೆ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡೋದು ಬೆಟ್ರ್ ಅಂತಕ್ಕಂಥದ್ದು. ಮತ್ತು ಯಾರಿಗೆ ಸೋಂಕಾಗಿದೆ ಅವರು ಮಾಸ್ಕ್ ಹಾಕ್ಕೊಳ್ಳಿ ಅಂತಕ್ಕಂಥ ಒಂದು ಅಡ್ವೈಸರಿಯನ್ನು ಕೊಟ್ಟಿದ್ದೀವಿ ಅಷ್ಟೇ. ಈಗಾಗಲೇ ನಮ್ಮ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಈಗಾಗಲೇ ಆರೋಗ್ಯ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಎಲ್ಲ ರೀತಿಯಿಂದ ತಯಾರಿ ಕೂಡ ಮಾಡಿದೆ. ಯಾವುದೇ ಅಡ್ಮಿಷನ್, ಯಾಕಂದರೆ ಈ ಕೇಸಸಲ್ಲಿ ಯಾವುದೇ ಅಡ್ಮಿಷನ್ ಅವಶ್ಯಕತೆ ಇರಲ್ಲ. ಅಂದರೆ ಓನ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು ಹೋಮ್ ಅಲ್ಲಿ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ಇದು ಯಾವುದೇ ರೀತಿಯ ಒಂದು ಅಡ್ಮಿಷನ್ಗೆ ಅಡ್ವೈಸ್ ಮಾಡಿಲ್ಲ ನಾವು ಇಲ್ಲಿವರೆಗೆ. ಅಂತ ಯಾವ ಕೇಸ್ ಬಂದಿಲ್ಲ. 2 ಕೇಸಸ್ಸು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಕಂಡು ಬಂದಿದೆ. ಹಾಗಾಗಿ ಒಬ್ಬರಿಗೆ 3 ತಿಂಗಳ ಮಗು ಅದನ್ನು ಕೂಡ ಆರಾಮಾಗಿ ಡಿಸ್ಚಾರ್ಜ್ ಆಗಿದೆ. ಒಂದು 8 ತಿಂಗಳ ಮಗುವಿಗೂ ಕೂಡ ಕಂಡು ಬಂದಿದೆ. ಅವ್ರು ರಿಕವರಿ ಆಗ್ತಾಯಿದ್ದಾರೆ, ಏನೂ ತೊಂದರೆ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ಮಾಹಿತಿ ಬಂದಿದೆ. ಮತ್ತು ಇನ್ನೊಂದು ವಿಶೇಷ ಏನಂತಂದರೆ, ಈಗಾಗಲೇ ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಡೈರೆಕ್ಟರ್ ಮೆಡಿಕಲ್ ಎಜುಕೇಷನ್ ಒಂದು ಈಗಾಗಲೇ ಮೀಟಿಂಗನ್ನು ನಾವು ಕಂಡಕ್ಟ್ ಮಾಡಿದ್ದೀವಿ. ನಾನು ಯಾಕಂದರೆ ನಾನು ಇಲ್ಲಿ ಇರೋದ್ರಿಂದ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ DME ಅವರಿಗೆ ಈಗಾಗಲೇ ನಮ್ಮೆಲ್ಲ ಡೈರೆಕ್ಟರ್ಸ್ ಒಂದು ಝೂಮ್ ಮೀಟಿಂಗನ್ನು ಮಾಡಿದ್ದಾರೆ. ಎಲ್ಲ ರೀತಿ ತಯಾರಿನೂ ಇದೆ, ಏನು ಅಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ನಮ್ಮೆಲ್ಲರಿಗೂ ಅಲರ್ಟು ಕೂಡ ಮಾಡಿದ್ದೀವಿ. ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗಾಗಲೇ ಒಂದು ಸಭೆಯನ್ನು ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಜನ ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ನಿಮ್ಮ ಮುಖಾಂತರ ನಾನು ರಾಜ್ಯದ ಜನರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ತಾವು ಏನು ಪ್ರಿಕಾಷನ್ಸ್, ಯಾರಿಗೆ ನೆಗಡಿ ಕೆಮ್ಮು ಜ್ವರ ಇದೆ ಅವರು ಸ್ವಲ್ಪ ಐಸೋಲೇಷನಲ್ಲಿದ್ದು ಮಾಸ್ಕ್ ಹಾಕ್ಕೊಂಡಿರೋ ಒಳ್ಳೆಯದು ಅಂತಕ್ಕಂಥದ್ದು ಒಂದು ಸೂಚನೆ ನಾವು ಇದರಿಂದ ಕೊಟ್ಟಿದ್ದೀವಿ. ಆಮೇಲೆ ಇದೇನು ಯಾವುದೇ ಒಂದು ಸೀರಿಯಸ್ ಇದು ಇಲ್ಲ ಇಲ್ಲಿವರೆಗೆ. ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ಲಿಂದ ಇದು ಆಗಿದೆ, ಇದು ವೈರಲ್ ಇನ್ಫೆಕ್ಷನ್ ಇದೆ. ಮತ್ತು ಇದು ಟೆಸ್ಟಿಂಗಿಗೆ ನಮ್ಮ ಹತ್ರ ಫೆಸಿಲಿಟಿ ಇದೆ. ಬಟ್ ಈಗ ಯಾವುದೂ ಅಡ್ವೈಸ್ ಮಾಡ್ತಾ ಇಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ ICMR ಕೂಡ ಯಾವುದೂ ಇನ್ನೂ ಅಡ್ವೈಸರಿ, ಅವರು ಏನು ಅಡ್ವೈಸರಿ ಕಾಯ್ತಾ ಇದ್ದೀವಿ. ಅವರು ಕೂಡ ಒಂದು ಇದು ಹೊರಡಿಸಿದ್ದಾರೆ. ಆದರೆ ಈಗ ಯಾವುದೇ ರೀತಿಯ ಇದಕ್ಕೆ ಟೆಸ್ಟಿಂಗ್ ಮಾಡಬೇಕು ಅಂದರೆ ಮಲ್ಟಿಪ್ಲೆಕ್ಸ್ PCR ಟೆಸ್ಟ್ ಅಂತ ಬರುತ್ತೆ. ಇದರಲ್ಲಿ ಮಲ್ಟಿಪ್ಲೆಕ್ಸ್ PCR ಟೆಸ್ಟಲ್ಲಿ ಒಂದು ಬ್ಯಾಚಲ್ಲಿ ಅಂದರೆ ನಾವು
ಸುಮಾರು 17 ವೈರಸ್ಸನ್ನು ಡಿಟೆಕ್ಟ್ ಮಾಡ್ತಕ್ಕಂಥ ಅದು ಮಲ್ಟಿಪ್ಲೆಕ್ಸ್ PCR ಟೆಸ್ಟ್ ಇದೆ. ಅದಕ್ಕೆ ಸರ್ವೇಸಾಮಾನ್ಯವಾಗಿ ನಾವು ಮಾಡ್ತಾ ಇಲ್ಲ. ಹಾಗೇನಾದರೂ ಕಂಡು ಬಂದಲ್ಲಿ ಏನು ಅವಶ್ಯಕತೆ ಇದ್ದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಮ್ಮ ಹತ್ರ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಅದನ್ನು ತಯಾರಿನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಆ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ ಸದ್ಯಕ್ಕೆ. ಅದರ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಭಾವನೆ. ನಾವು ಕೂಡ ಇನ್ನೂ ಕೇಂದ್ರ ಸರ್ಕಾರದ ಗೈಡ್ಲೈನ್ಸು ಅವ್ರು ಏನು ಹೇಳ್ತಾರೆ, ICMR ಏನು ಗೈಡ್ಲೈನ್ಸ್ ಇದನ್ನು ಅದನ್ನು ಕೂಡ ನಾವು ಕಾಯ್ತಾ ಇದ್ದೀವಿ. ತಮಗೇನಾದರೂ ಪ್ರಶ್ನೆ ಕೇಳ್ಬೋದಿಲ್ಲ ಕೇಳ್ಬೋದು. ಇಲ್ಲ, ಅದಕ್ಕೇ ಇವತ್ತು ನಮ್ಮ ಇಲಾಖೆ ವಿಶೇಷವಾಗಿ ಎಲ್ಲ ಮೆಡಿಕಲ್ ಕಾಲೇಜಸಲ್ಲಿ ನಮ್ಮ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಇಲಾಖೆಯೂ ಕೂಡ ಇದಕ್ಕೆ ಅವಶ್ಯಕತೆ ಇಲ್ಲ, ಆದರೆ ಇದ್ದರೆ ನಮ್ಮ ಹತ್ರ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಎಲ್ಲ ನಮ್ಮ ಡಾಕ್ಟರ್ಸು, ಎಲ್ಲ ಡೈರೆಕ್ಟರ್ಸ್, ಎಲ್ಲ ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ಸ್ ಸೂಚನೆ ಕೊಡಲಾಗಿದೆ. ದೇ ಶುಡ್ ಬಿ ರೆಡಿ ಇನ್ ಎನಿ ಇವೆಂಚುಯಾಲಿಟಿ ಅಂತಕ್ಕಂಥದ್ದನ್ನು ಕೂಡ ಭಾಳ ಸ್ಪಷ್ಟವಾಗಿ ನಾವು ಸಂದೇಶನ ಕೊಟ್ಟಿದ್ದೀವಿ. ಟೆಸ್ಟಿಂಗ್ ಇದೆ, ಒಂದು ಮಲ್ಟಿಪ್ಲೆಕ್ಸ್ PCR ಟೆಸ್ಟ್ ಇದೆ, ಸ್ಪೆಸಿಫಿಕ್ ಟೆಸ್ಟು. ಇದು ಒಂದು ವೈರಸ್ ಅಲ್ಲ, 17 ವೈರಸ್ ಡಿಟೆಕ್ಟ್ ಮಾಡ್ಬೋದು ಒಂದು ಟೆಸ್ಟಲ್ಲಿ ನಾವು. ಹಾಗಾಗಿ ಅದು ಫೆಸಿಲಿಟಿ ಇದೆ, ಸದ್ಯಕ್ಕೆ ಅದು ಅವಶ್ಯಕತೆ ಇಲ್ಲ ಅಂತಕ್ಕಂಥ ಭಾವನೆ ಇದೆ. ಯಾಕಂದರೆ ಅದು ಸ್ವಲ್ಪ ಕಾಸ್ಟ್ಲಿ ಟೆಸ್ಟ್ ಇದೆ. ಹಾಗಾಗಿ ಅದರಿಂದ ನೀವು ಟೆಸ್ಟ್ ಮಾಡೋದ್ರಿಂದ ನಿಮ್ಮ ಟ್ರೀಟ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಇಲ್ಲ. ಹಾಗಾಗಿ ಏನು ಅದ್ರ ಸದ್ಯಕ್ಕೆ ಅದನ್ನು ನಮ್ಮ ಹತ್ರ ಬೇಕಿದ್ರೆ ಫೆಸಿಲಿಟಿ ಇದೆ, ಸದ್ಯಕ್ಕೆ ಅಲ್ಲಿ ಮಾಡ್ತಾ ಇಲ್ಲ. ಇಲ್ಲ ಅದಕ್ಕಿನ್ನ ನಾವು, ಯಾಕಂದರೆ ನೀವು ಅದು ಇದು PCR ಟೆಸ್ಟ್ ಇದೆ, ಅದು ಮಲ್ಟಿಪ್ಲೆಕ್ಸ್ PCR ಟೆಸ್ಟ್ ಅಂದರೆ 17 ವೈರಸ್ಸಿಗೆ ಅಟ್ ಎ ಟೈಮ್ ಡಿಟೆಕ್ಟ್ ಮಾಡ್ಬೋದು. ಹಾಗಾಗಿ ಆ ಒಂದು ಕಿಟ್ ಇರುತ್ತೆ, ಒಂದು 50 ಕಿಟ್ಟಿಗೆ ಸುಮಾರು 98,000 ಏನೋ ಕಾಸ್ಟ್ ಇದೆ. ಅಂದರೆ ಪ್ರೈವೇಟಲ್ಲಿ ಈಗ ಅವೈಲೇಬಲ್ ಇದ್ದರೆ ಆ ಕಿಟ್ಟಿಗೆ ಅಷ್ಟಿದೆ. ಬಟ್ ಅದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಸದ್ಯಕ್ಕೆ. ಈಗ ಸಾಮಾನ್ಯವಾಗಿಯೂ ಕೂಡ ಈ ಒಂದು ಸೀಸನಲ್ಲಿ ನಾವು ನೆಗಡಿ, ಕೆಮ್ಮು ಇದೇ ರೀತಿ ಕಾಮನ್ ಕೋಲ್ಡ್ ನೋಡ್ತಕ್ಕಂಥದ್ದು ಸರ್ವಸಾಮಾನ್ಯವಾಗಿದೆ. ಹಾಗಾಗಿ ಎಲ್ಲಿಯೂ ಸಿವಿಯಾರಿಟಿ ಯಾವುದು ಕೇಸಸ್ ಇಲ್ಲ. ನಾರ್ಮಲ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಷ್ಟೇ. ನಾವು ಯಾವುದೇ ಆ್ಯಂಟಿವೈರಲ್ಲು ಕೂಡ ಇಲ್ಲಿ ತನಕ ಯಾವುದು ನಾವು ಅಡ್ವೈಸ್ ಮಾಡಿಲ್ಲ. ಆ್ಯಂಟಿವೈರಲ್ ತೊಗೊಳ್ಬೇಕು ಅಂತಕ್ಕಂಥದ್ದನ್ನು ನಾವು ಇದು ಮಾಡಿಲ್ಲ. ಅಲ್ಲ, ಇವರು ಏನಾಗಿದೆ, ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬಂದಿದೆ ಅಷ್ಟೇ. ಹಾಗಾಗಿ ಇದೇನು ಹಿಂಗೆ ಸ್ಪೆಸಿಫಿಕ್ ಅಂದರೆ ಈ ರೀತಿ ಟೆಸ್ಟ್ ಮಾಡಿದಾಗ ಭಾಳಷ್ಟು ಬರ್ಬೋದು, ಆದರೆ ಅದರಿಂದ ಏನೂ ಆತಂಕ ಇಲ್ಲ. ಹಾಂ, ಅದೊಂದು ಗ್ರೂಪ್ ಟೆಸ್ಟಿಂಗ್ ಇದೆ, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಮಕ್ಕಳಿಗೆ. ಆಮೇಲೆ ಇದು ನೋಡಿ, ಇನ್ನೊಂದು ಮಕ್ಕಳಿಗೆ ಸ್ವಲ್ಪ ವಯಸ್ಸಾದವರಿಗೆ ಇದು ಕಾಣಿಸ್ಕೊಳ್ತಾ ಇದೆ, ಬಟ್ ಸಿವಿಯಾರಿಟಿ ಇಲ್ಲ. ದೇರ್ ಇಸ್ ನೋ ಸಿವಿಯಾರಿಟಿ. ಮಾಸ್ಕ್ ಯಾರಿಗೆ ನೆಗಡಿ ಕೆಮ್ಮು ಇದೆ ಅವರು ಮಾಸ್ಕ್ ಹಾಕ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಇದರಿಂದ ಅಂದರೆ ಇಷ್ಟು ಕೋವಿಡ್ ಅಷ್ಟು ಇದಕ್ಕೆ ಇದು ಇಲ್ಲ, ಸ್ಪ್ರೆಡಿಂಗ್ ಇದು ಇಲ್ಲ. ಈಗ ಯಾರು ಫಸ್ಟ್ ಆಫ್ ಆಲ್ ಯಾರು ಪ್ಯಾನಿಕ್ ಆಗಬಾರ್ದು, ಆತಂಕ ಪಡಬಾರ್ದು. ಆಮೇಲೆ ನೀವು ಡಾಕ್ಟರ್ಸನ್ನ ಕನ್ಸಲ್ಟ್ ಮಾಡಿ, ಅವರು ಇದಕ್ಕೆ ಕಾಮನ್ ಕೋಲ್ಡ್ ಥರ ಅದನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಅವರಿಗೆ ಐಸೋಲೇಷನ್ ಅಂದರೆ ಪೂರ್ತಿ ಜನ ದಟ್ಟಣೆ ಇರ್ತಕ್ಕಂಥ ಪ್ಲೇಸ್ ಅವಾಯ್ಡ್ ಮಾಡಬೇಕು, ಮಾಸ್ಕ್ ಯೂಸ್ ಮಾಡಬೇಕು. ಆಮೇಲೆ ಅವರು ಅಲ್ಲಿ ಒಂದು ಸ್ನೀಸಿಂಗ್ ಆಗಲಿ ಅದು ಮಾಡಿದಾಗ ಅಲ್ಲಿ ಕಾಮನ್ ಟವಲ್ ಯೂಸ್ ಮಾಡೋದು ಅವಾಯ್ಡ್ ಮಾಡಬೇಕು. ಪದೇ ಪದೇ ಕೈ ತೊಳಿಬೇಕು. ಇದನ್ನು ನಾವು ಕಾಮನ್ ಆಗಿ ಏನು ನಾವು ಅನುಸರಿಸ್ತೀವಿ, ಆ ರೀತಿ ಅಷ್ಟೇ ಈಗ ಸಲಹೆ ಕೊಟ್ಟಿರ್ತಕ್ಕಂಥದ್ದು. ನಮ್ಮಲ್ಲಿ ಅವೈಲೇಬಲ್ ಇದೆ, ಬೇರೆ ಬೇರೆ ಕಡೆಯೂ ಇರ್ಬೋದು. ಬಟ್ ಸದ್ಯಕ್ಕೆ ನಾವು ಯಾವುದು ಟೆಸ್ಟಿಂಗಿಗೆ ಅಡ್ವೈಸ್ ಮಾಡ್ತಾ ಇಲ್ಲ. ಇಟ್ಸ್ ನಾಟ್ ರಿಕ್ವೈರ್ಡ್ ಅಂತಕ್ಕಂಥದ್ದು ಸಲಹೆಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ನಿಮ್ಮ ಮುಖಾಂತರ, ಯಾಕಂದರೆ ಇದು ನ್ಯೂಸ್ ನಮ್ಮ ಕರ್ನಾಟಕದಲ್ಲಿ ಪತ್ತೆ ಆಗಿದೆ ಅಂದರೆ ದೊಡ್ಡ ನ್ಯೂಸ್ ಆಗುತ್ತೆ, ಜನರು ಆತಂಕ ಪಡಬಾರ್ದು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ತಮ್ಮ ಮುಖಾಂತರ ರಾಜ್ಯ ಜನರಿಗೆ ಈ ಸಂದೇಶವನ್ನು ನಾನು ಕೊಡ್ತಾ ಇದ್ದೀನಿ.